ಗುರುಜಿ ಆಗ್ಲೇ ದೇವನೊಬ್ಬ ನಾಮ ಹಲ್ವು ಅನ್ನೋ ಹಾಗೆ ನಾವು ಶಿವನನ್ನ ನೆನ್ಸ್ಕೋಬೇಕಾದ್ರೆ ಹಾಗೆ ನಾವು ಶ್ರೀನಿವಾಸನನ್ನ ಕೂಡ ನೆನ್ಸ್ಕೋಬೇಕು ಅಂತ ಹೇಳ್ತಾ ನಂದೀಶ್ವರನ ಒಂದು ದೃಶ್ಯಾವಳಿಯನ್ನ ತೋರಿಸಿದ್ರಿ. ಇವತ್ತು ವೈಕುಂಠ ಏಕಾದಶಿ, ಇನ್ನೇನ್ ಹೇಳ್ತಿದ್ದೀರಾ? ಈ ವೈಕುಂಠ ಏಕಾದಶಿಯಲ್ಲಿ ಬಹಳ ವಿಶೇಷ ಅಂದ್ರೆ ವೈಕುಂಠ ದ್ವಾರ ತೆಗೆಯೋದು ಸಾಕ್ಷಾತ್ ಭೂ ವೈಕುಂಠ ಅಂತ ಕರಿತೀವಿ. ಭೂ ವೈಕುಂಠ ಅಂತಕ್ಕಂಥದ್ದು ಎಲ್ಲರೂ ನಂಬಿಕೆ ಏನು ಅಂದ್ರೆ ಎರಡು ಭಾಗ. ಒಂದು ಆಂಧ್ರದಲ್ಲಿರ್ತಕ್ಕಂಥ ತಿರುಪತಿ ಬೆಟ್ಟದ ಮೇಲಿರೋ ಭಾಗ, ಎರಡನೇ ಭಾಗ ತಮಿಳುನಾಡಲ್ಲಿರ್ತಕ್ಕಂಥ ತಿರುಚನಾಪಳ್ಳಿಯಲ್ಲಿರ್ತಕ್ಕಂಥ ಶ್ರೀರಂಗಂನ ಭಾಗ, ಮೂರನೇ ಭಾಗದಲ್ಲಿರ್ತಕ್ಕಂಥ ವಿಶೇಷವಾಗಿ ವೈಕುಂಠ ದ್ವಾರವನ್ನು ನೋಡ್ತಕ್ಕಂಥದ್ದು ತಿರುಕಂಡ್ರಂ. ಅಂದ್ರೆ ತಿರುಕಂಡ್ರಂ ಅನ್ನೋದನ್ನ ಏನು ಮಾಡಿದ್ರು, ನೇರ ದೃಷ್ಟಿಯಲ್ಲಿ ಆದಿ ಮಧ್ಯ ಅಂತ್ಯ ಅಂತ ಮಾಡಿದ್ರು. ಈ ಆದಿ ಮಧ್ಯ ಅಂತ್ಯ ಅಂದ್ರೆ ತಿರುಕುರುಂಗುಡಿ ಅಂತ ಮಾಡಿದ್ರು. ತಿರುಕುರುಂಗುಡಿ ಅಂದ್ರೆ ಕೋತಿಗಳು ಕಪಿಗಳು ಎಲ್ಲವೂ, ಅಂದ್ರೆ ಭೂಮಿಯಲ್ಲಿ ಕಪಿ ಶ್ರೇಷ್ಠವಾಗಿರ್ತಕ್ಕಂಥ ರಾಮನ ಜೊತೆ ಎಲ್ಲ ಇದ್ದವರು ತಿರುಕೊರುಂಗುಡಿ. ಆ ಕೊರುಂಗು ಗುಡಿ ಅಂದ್ರೆ ಅವರೇ ದೇವಾಲಯವನ್ನು ನಿರ್ಮಾಣ ಮಾಡಿರತಕ್ಕಂಥದ್ದು. ಮಲಗಿರೋ ನಾರಾಯಣ, ನಿಂತಿರೋ ನಾರಾಯಣ, ಕೂತಿರೋ ನಾರಾಯಣ. ಅಂದ್ರೆ ಪೊಳ್ಳಿಕೊಂಡ ನಂಬಿ, ಉಕ್ಕಾಂದ ನಂಬಿ, ನಿನ್ನ ನಂಬಿ, ಈ ಮೂರೂ ಇರತಕ್ಕಂಥ ದೇವಾಲಯಗಳಲ್ಲಿ ಭೂ ವೈಕುಂಠ ಅಂತ ಜನಗಳ ನಂಬಿಕೆ ಆ ಕಾಲದಿಂದ. ಇದನ್ನ ರಾಮಾನುಜಾಚಾರ್ಯರ ಕ್ಷೇತ್ರ ದರ್ಶನವನ್ನ ಮಾಡ್ತಾ ಬಂದಾಗ 108 ದ್ವಾದಶಾನುಗ್ರಹದಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಂಡ್ರು. ಅಂದರೆ 108 ಕ್ಷೇತ್ರಗಳನ್ನ 12 ಬಾರಿ ಪ್ರದಕ್ಷಿಣೆ ಮಾಡಿ ನಮಸ್ಕಾರವನ್ನು ಮಾಡಿದ್ರು. 108 ಕ್ಷೇತ್ರಗಳನ್ನ 12 ಬಾರಿ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡೋದು ಅಂದ್ರೆ ಎಷ್ಟು ಸಲಿ ಹೋಗಿ ಬಂದಿರಬೇಕು. ಅಂದ್ರೆ ಒಂದೊಂದು ದೇವಾಲಯಕ್ಕೂ 12 ಸಲಿ. ದ್ವಾದಶ ಅಂದ್ರೆ ಆ ದ್ವಾದಶ ಅಂದ್ರೆ ಒಂದೊಂದು ರಾಶಿಯಲ್ಲಿ ಈ ನಾರಾಯಣ ನೋಡೋಣ, ಇನ್ನೊಂದು ರಾಶಿ ಇನ್ನೊಂದು ತಿಂಗಳು ಬರುತ್ತೆ, ಇದೇ ನಾರಾಯಣನ ಇನ್ನೇ ರಾಶಿ ನೋಡೋಣ, ಇದೇ ನಾರಾಯಣನ ಮತ್ತೊಂದು ರಾಶಿ ಅಂದ್ರೆ ಇನ್ನೊಂದು ನಕ್ಷತ್ರದಲ್ಲಿ ಇನ್ನೊಂದು ತಿಂಗಳಲ್ಲಿ ನೋಡೋಣ. ಅಂದ್ರೆ ದ್ವಾದಶ ಅನುಗ್ರಹದಲ್ಲಿ ಒಬ್ಬ ಮನುಷ್ಯ ತಾನು ತನ್ನ ಭಾವನೆಗಳನ್ನ ಭಗವಂತನಿಗೆ ಓಂ ನಮೋ ನಾರಾಯಣ ಅಷ್ಟಾಕ್ಷರಿ, ಅದಕ್ಕೆ ಅಷ್ಟಾಕ್ಷರಿ ಜಪವನ್ನ ಮಾಡಿಕೊಂಡು ಲೋಕ ಸಂಚಾರ ಮಾಡ್ತಕ್ಕಂಥದ್ದೇ ತಿರುಗೋಷ್ಠಿಯೂರು. ತಿರು ಅಂದ್ರೆ ಶ್ರೀ, ಗೋಷ್ಠಿ ಅಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರರು ಮಾತಾಡ್ತಕ್ಕಂಥದ್ದು, ಊರಂದ್ರೆ ಆ ಊರನ್ನ ಹೇಳಿರ್ತಕ್ಕಂಥದ್ದು. ಅಂದ್ರೆ ಅದೇ ಊರಲ್ಲಿ ರಾಮಾನುಜಾಚಾರ್ಯರಿಗೆ ಓಂ ನಮೋ ನಾರಾಯಣ ಉಪದೇಶ ಆಯಿತು. ನೀನು ಇದು ಯಾವ ಕಾರಣಕ್ಕೂ ಯಾರಿಗೂ ಹೇಳಬಾರ್ದು, ಗುಪ್ತವಾಗಿರಬೇಕು ಅಂತ ನಾರಾಯಣನೇ ಕಿವಿಯಲ್ಲಿ ಹೇಳಿರೋದು ರಾಮಾನುಜಾಚಾರ್ಯರಿಗೆ ಉಪದೇಶ ಮಾಡಿರೋದು. ಆ ರಾಮಾನುಜಾಚಾರ್ಯರು ಏನು ಮಾಡಿದ್ರು, ಇಲ್ಲ ನಾನು ಒಬ್ಬನೇ ಚೆನ್ನಾಗಿದ್ದೇನೆ ಪ್ರಯೋಜನ, ಲೋಕವೇ ಚೆನ್ನಾಗಿರಲಿ ಅಂತಾನೆ. ಬೇಡ, ನಿನಗೆ ತಲೆಯ ಸಹಸ್ರ ಹೋಳಾಗ್ಬಿಡುತ್ತೆ ಅಂದ್ರು. ಆದರೂ ಸಹ ಪರವಾಗಿಲ್ಲ, ನಾನು ಹೋದರೂ ಭಗವಂತ ನೀನು ಕೊಟ್ಟಿರೋ ವಾಕ್ಯ ಜಗತ್ತು ಚೆನ್ನಾಗಿರಲಿ ಅಂತ ಹೇಳಿ ನಿಸ್ವಾರ್ಥಿಯಾಗಿ ಹೇಳಿರೋದೇ ರಾಮಾನುಜಾಚಾರ್ಯರು. ಆಗ ಓಂ ನಮೋ ನಾರಾಯಣಾಯ ಅಂತ ಹೇಳಿ ಹೊರಭಾಗದಲ್ಲಿ ನಿಂತು ಆ ದೇವಾಲಯದ ಮೇಲ್ಭಾಗದಲ್ಲಿ ಇಡೀ ಊರಿಗೆ ಸಾರ್ತಾರೆ. ಅದನ್ನ ಹೇಳಿ ಎಲ್ಲ 108 ದೇವಸ್ಥಾನಗಳಲ್ಲಿರ್ತಕ್ಕಂಥ ಅನುಗ್ರಹವನ್ನ ವಿಷ್ಣು ದೇವಸ್ಥಾನ ಅಂದ್ರೆ ವೈಕುಂಠ ದೇವಸ್ಥಾನಗಳಲ್ಲೆಲ್ಲ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ಈ ತಿರುಕುರುಂಗುಡಿ ಅಲ್ಲಿ ಆ ಪಳ್ಳಿಕೊಂಡ ನಂಬಿ ಮಲಗಿರೋ ನಾರಾಯಣ, ಉಕ್ಕಾಂದ ನಂಬಿ ನಿಂತಿರೋ ನಾರಾಯಣ, ಕೂತ್ಕೊಂಡಿರತಕ್ಕಂಥ ನಾರಾಯಣ, ಈ ಮೂರೂ ನಾರಾಯಣಗಳನ್ನು ದರ್ಶನ ಮಾಡಿದಾಗ ಎಷ್ಟು ಚೆನ್ನಾಗಿರುತ್ತೆ. ಅದು ಒಂದೇ ದೇವಾಲಯದಲ್ಲಿ 3 ಜನನ ಏಕಕಾಲಕ್ಕೆ 3 ದೊಡ್ಡ ದೊಡ್ಡ ಶಿಲೆಗಳು, ಸಣ್ಣ ಪುಟ್ಟದಲ್ಲಪ್ಪ, 11 ಅಡಿ, 12 ಅಡಿ, 16 ಅಡಿ, ಅಂದ್ರೆ 16 ಅಡಿ ಮಲಗಿರೋದು, 11 ಅಡಿ ವಿಶೇಷವಾಗಿ ನಿಂತಿರತಕ್ಕಂಥದ್ದು, ಈ ಕಡೆ ಇರತಕ್ಕಂಥ ವಿಗ್ರಹ ಎಲ್ಲವೂ ದರ್ಶನ ಮಾಡ್ತಾ ಇದ್ದಾಗ ಕೂತಿ ನಿಂತು ಮಲಗಿದ್ದಾಗ 3 ಏಕಕಾಲಕ್ಕೆ ದರ್ಶನ ಒಂದು ದೇವಾಲಯದಾಗತ್ತೆ. ಅದನ್ನು ವೈಕುಂಠ ಅಂದ್ರು. ಈ ತಿರುಕುರುಂಗುಡಿ ಅನ್ನೋದು ತಿರುನೆಲ್ವೇಲಿಯಿಂದ 35 ಕಿಲೋಮೀಟರ್ ದೂರದಲ್ಲಿ ಹೋದ್ರೆ ನಿಮಗೆ ಅದು ಪ್ರಸಿದ್ಧವಾಗಿರೋ ಕ್ಷೇತ್ರ. ಅಲ್ಲಿ ನವನಾರಾಯಣ ದರ್ಶನವಾಗುತ್ತೆ. ಯಾರ್ಯಾರು ಈ ನವನಾರಾಯಣ ದರ್ಶನವನ್ನ ಏಕಕಾಲಕ್ಕೆ ಮಾಡ್ತಿರೋ, ಪರಿಪೂರ್ಣವಾಗಿ ಏಕಾದಶಿಯಲ್ಲಿ ಮಾಡ್ತಿರೋ, ಬಹಳ ಉನ್ನತ ಸ್ಥಾನವನ್ನ ಪಡಿತೀರಾ. ವೈಕುಂಠ ದ್ವಾರ ನೀವು ವೈಕುಂಠ ಏಕಾದಶಿಗೆ ತೆಗೆಯುತ್ತೆ ಅನ್ನೋದಲ್ಲ, ಈ ನವನಾರಾಯಣಗಳು ನಮ್ಮ ನವ ಇಂದ್ರಿಯಗಳಲ್ಲಿರ್ತಕ್ಕಂಥ ನವದ್ವಾರಗಳು. ಆ ನವದ್ವಾರಗಳನ್ನ ಅರಿಷಡ್ವರ್ಗಗಳನ್ನ ಕಂಟ್ರೋಲ್ ಮಾಡಿಕೊಂಡು ದಿನವೇ ನಿಮ್ಮ ದ್ವಾರಗಳನ್ನ ಪರಿವರ್ತನೆ ಮಾಡಿ ಮೋಕ್ಷ ದ್ವಾರ ಅಂದ್ರೆ ಶಿರಸ್ಸಿನಲ್ಲಿರ್ತಕ್ಕಂಥ ಸಹಸ್ರ ಓಪನ್ ಆದಾಗ ಪರಮೇಶ್ವರನ ಬಂದು ಬಾ ಮಗು ಅಂತ ಮೇಲೆ ಕರ್ಕೊಂತಾನೆ. ಭೂಮಿಯಿಂದ ಮೇಲ್ ಕಳಿಸೋದು ಅದೇ ನಾರಾಯಣನೋ, ಶಿವನ ಅಂಶವಾಗಿರೋನು, ಮೇಲ್ಗಡೆ ಕರೆದುಕೊಂಡು ಅದೇ ಶಿವನೇ ಮಹಾವಿಷ್ಣು ಅಂಶವಾಗಿರೋನು. ಅದಕ್ಕೆ ಎಲ್ಲವೂ ಅನುಗ್ರಹ ಅಂದರೆ ಹರಿಯ ಜಗತ್ತು ಶಿವನ ಮಯ, ಶಿವನ ಮಾಯೆ ಹರಿಯ ಜಗತ್ತು. ಅದಕ್ಕೆ ಶಿವ ಇಲ್ಲದೆ ಪರಿಪೂರ್ಣವಾಗ ಅನುಗ್ರಹವನ್ನ ಪಡಿತಕ್ಕಂಥದ್ದೇ ನಾರಾಯಣಮಯ. ಅದಕ್ಕೆ ಇಂಥ ಒಂದು ನಾರಾಯಣಮಯಕ್ಕೆ ಇಷ್ಟೆಲ್ಲ ಮಾತಾಡಿರ್ತಕ್ಕಂಥ ದರ್ಶನವನ್ನ ಏಕಾಕ್ಷರದಲ್ಲಿ ನೀವು ಆ ನಾರಾಯಣ ದರ್ಶನವನ್ನ ಮಾಡಬೇಕಂದ್ರೆ ಹಳೇ ಘಂಟಸಾಲವನ್ನ ನೆನೆಸ್ಕೊಳ್ಳೇಬೇಕು. ಯಾಕೆಂದ್ರೆ ಆ ಘಂಟಸಾಲ ಕೊರಳಲ್ಲಿ ಎಷ್ಟು ಚೆನ್ನಾಗಿತ್ತು ಧ್ವನಿ. ನಮ್ಮ ಕರ್ನಾಟಕದಲ್ಲಿ ಎಷ್ಟೋ ಜನಕ್ಕೆ ಹಳೆಬರಿಗೆ ಗೊತ್ತೇ ಹೊರತು ಘಂಟಸಾಲ ಯಾರು ಅನ್ನೋದು ಇದುವರ ತನಕ ಹೊಸ ಪೀಳಿಗೆಗೆ ಗೊತ್ತೇ ಇಲ್ಲ. ಅದಕ್ಕೆ ನಾಳೆ ದಿವಸ
ಒಂದು ಒಳ್ಳೆ ಗಾಯಕ, ದೇವರ ಭಕ್ತಿಯಲ್ಲಿ ಅವರು ಘಂಟಸಾಲ ಅಂದರೆ ಸಾಕು ತಿರುಪತಿ ವೆಂಕಟರಮಣ ಜ್ಞಾಪಕ ಬರುತ್ತೆ. MS ಸುಬ್ಬಲಕ್ಷ್ಮಿ ಅಂದರೆ ಸಾಕು ವೆಂಕಟರಮಣ ಸುಪ್ರಭಾತವನ್ನು ನೆಲೆಸ್ಕೊಳ್ತಕ್ಕಂಥ ಜ್ಞಾಪಕ ಬರುತ್ತೆ. ಅದಕ್ಕೆ ಈ ಹಳೆಯವರು ನೆನೆಸ್ಕೋಬೇಕು ಅಂದರೆ ಜನಗಳನ್ನೇ ನೀವು ಮೆಲುಕು ಹಾಕದಿದ್ದಾಗ ನಾಳೆ ದಿವಸ ರಾಮ ಯಾರೋ ಕೃಷ್ಣ ಯಾರೋ ಅಂದ್ಬಿಡ್ತಾರೆ ನಿಮ್ಮ ಮುಂದಿನ ಪೀಳಿಗೆಗಳು. ನಾಳೆ ಸ್ವಲ್ಪ ದಿವಸ ಬಿಟ್ಟರೆ ಮಮ್ಮಿ ಡ್ಯಾಡಿ ಯಾರೋ ಅಂದ್ಬಿಡ್ತಾರೆ. ನಿಮ್ಮ ಮಮ್ಮಿನ ಏನು ಮಾಡ್ಬಿಡ್ತಾರೆ, ಹೆಣದ ಸಮಾನ ಅಂತ. ಹೆಣ ಅಲ್ವೇ ಮಮ್ಮಿ ಅಂದರೆ, ಅದಕ್ಕೆ ಹೇಳೋದು ಬಾಯಿ ತುಂಬ ಅಮ್ಮ ಅಂತ ಕರೀರಿ, ಡ್ಯಾಡಿ ಅಂದ್ಬಿಟ್ಟು ದಾರಿ ತಪ್ಪಿಕೊಂಡು ಹೊಟ್ಟೋಗ್ಬೇಡಿ. ಜೀವನದಲ್ಲಿ ಯಾವತ್ತು ಅಮ್ಮ ಅಪ್ಪ ಅನ್ನೋ ಸಂಸ್ಕಾರನ ಕಲೀರಿ. ಇದೇ ರೀತಿಯಾದ ಏಕಾಕ್ಷರ ಬ್ರಹ್ಮವಾಗಿರ್ತಕ್ಕಂಥ ಏಕಾದಶಿಯನ್ನ ಆ ಶ್ರೀಮನ್ನಾರಾಯಣ ದರ್ಶನವನ್ನ ಮಾಡಬೇಕು. ಅದು ಹೇಗೆ? ಘಂಟಸಾಲ ಧ್ವನಿಯಲ್ಲಿ ನಾರಾಯಣನ ಪಾದಕ್ಕೆ ನಾವು ಸೇರಬೇಕು. ಇಂಥ ಒಂದು ಆನಂದ ನಿಮ್ಮ ಮುಂದಿನ ಪೀಳಿಗೆಗೂ ಬರಬೇಕು ಅನ್ನೋದಕ್ಕೆ ನಮ್ಮ ಆಸೆ. ಬನ್ನಿ, ಅಭಿಲಾಷೆಯನ್ನು ಪೂರೈಸ್ಕೊಳ್ಳಿ. ನಮೋ ವೆಂಕಟೇಶ, ನಮೋ ತಿರುಮಲೇಶ, ನಮಸ್ತೆ ನಮಸ್ತೆ ನಮಃ. ನಮೋ ವೆಂಕಟೇಶ, ನಮೋ ತಿರುಮಲೇಶ, ನಮೋ ವೆಂಕಟೇಶ, ನಮೋ ತಿರುಮಲೇಶ. ಮಹಾನಂದಮಾಯೇ ಓ ಮಹಾದೇವ ದೇವ, ಮಹಾನಂದಮಾಯೇ ಓ ಮಹಾದೇವ ದೇವ. ನಮೋ ವೆಂಕಟೇಶ, ನಮೋ ತಿರುಮಲೇಶ. ముదుకులు నీ కొసగి మా మొక్కులు దీతుమయా, ముడుకులు నీ కొసగి మా మొక్కులు దీతుమయా. ముక్తి కోరి వచ్చే నీ భక్తుల బ్రోవుమయా, భక్తుల బ్రోవుమయా. నమో వెంకటేశ, నమో తిరుమలేశ. నరకతుల్యమౌ ఈ భువి స్వర్గము చేయవయా, నరకతుల్యమౌ ఈ భువి స్వర్గము చేయవయా. మనుజులు నిన్ను చేరే పరమార్థము తెలుపవయా, పరమార్థము తెలుపవయా. నమో వెంకటేశ, నమో తిరుమలేశ, నమో వెంకటేశ, నమో తిరుమలేశ, నమో తిరుమలేశ, నమో నమో ತಿರುಮಲೇಶ. ಏನು ಆನಂದ ನೋಡಿದ್ರೆ, ನಾವು ಮೈ ಮರೆತು ಹೋದ್ವಿ. ಭಗವಂತ ಇಷ್ಟು ಚೆನ್ನಾಗಿ ಆ ಒಂದು ಧ್ವನಿ ಸುರುಳಿಯಲ್ಲಿ ಭಗವಂತನ ತೋರಿಸ್ತಾನೆ ಅಂದರೆ ಸಂತೋಷ, ಆನಂದ. ಅಂಥ ಒಂದು ಮೈಮರಿಕೆ ಏಕಾದಶಿಯಲ್ಲಿ. ಅದಕ್ಕೆ ಇವತ್ತಿನ ದಿವಸ ದಯವಿಟ್ಟು ಯಾರು ತಿಂಡಿ ತೀರ್ಥಗಳನ್ನ ನೆನ್ನೆ ಮನೆಯದೆಲ್ಲ ತಿನ್ಕೊಂಡು ಕೂತ್ಕೋಬೇಡಿ, ಫ್ರಿಡ್ಜಲ್ಲಿ ಇಟ್ಕೊಂಡು ಕೂತ್ಕೋಬೇಡಿ, ನಾಳೆಗೂ ನಾಡಿದ್ದಕ್ಕೂ ಅಂತ ಇಟ್ಕೋಬೇಡಿ. ಅವಲಕ್ಕಿಗಿಂತ ಉಪ್ಪಿಟ್ಟು, ಅದು ಏನೋ ಗೋಧಿ ತರಿ ಉಪ್ಪಿಟ್ಟಲ್ಲಿ ಮಾಡ್ಕೊಳ್ಳಿ, ಭಾಳ ಚೆನ್ನಾಗಿರುತ್ತೆ. ಇಲ್ಲ ಹುರಿ ಹಿಟ್ಟಲ್ಲಿ ಲಕ್ಷಣವಾಗಿ ಮಾಡ್ಕೊಳ್ಳಿ, ಅದು ಸಂತೋಷವೇ. ಯಾವ ಕಾಲಕ್ಕೂ ನೀವುಗಳು ತಿಂತಕ್ಕಂಥವ್ರು ಜೋಳ ತಿನ್ನೋಗಿದ್ರೆ ಬಹಳ ಸಂತೋಷ, ಜೋಳ ಅಂತೀನಿ. ಅವಲಕ್ಕಿ ಅಂತಕ್ಕಂಥದ್ದು ಏನೋ ಬಾಯಿ ಆಡಿಸ್ಕೊಳಕ್ಕೆ ಸಾಯಂಕಾಲ ತಿಂತೀರಾ, ಬಾಯಿ ಚಪ್ಪಲ ಪಾಪ ಏನು ಮಾಡ್ತೀರಾ, ಅದು ಇದು ನೋಡ್ಕೊಂಡು ತಿನ್ನೋಕ್ಕಿಂತ ಏಕಾಕ್ಷರ ಬ್ರಹ್ಮ ಆಗಿರ್ತಕ್ಕಂಥ ಭಗವಂತನ ನಿಷ್ಠೆ ಅನುಷ್ಠಾನ ಈ ಏಕಾದಶಿಯಲ್ಲಿ ನೀವು ಮಾಡಬೇಕಾದ್ದೇನು ಅಂದರೆ
ದೇವಸ್ಥಾನಕ್ಕೆ ಫಲಹಾರ ಉಪಹಾರಗಳನ್ನು ಬಿಟ್ಟು ಫಲಹಾರಗಳನ್ನು ಸ್ವೀಕರಿಸೋದು. ಎಷ್ಟು ಚೆನ್ನಾಗಿ ಒಂದು ಸಲ ಲಂಗಣಂ ಪರಮೌಷಧಂ ಅನ್ನೋದನ್ನು ಹೇಳಿದ್ದಾರೆ. ಪ್ರತಿ ತಿಂಗಳಲ್ಲಿ ಒಬ್ಬ ಮನುಷ್ಯ ಉಪವಾಸವಿದ್ದರೆ ಡಾಕ್ಟರ್ಸ್ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ ಲಂಗಣಂ ಪರಮೌಷಧಂ. ಎಷ್ಟು ಔಷಧಿ ಅಂದರೆ ದೇಹದಲ್ಲಿ ಅಜೀರ್ಣವಾಗಿರುತ್ತಾ ಎಲ್ಲವೂ ಹೋಗುತ್ತೆ. ಅದೇ ಸೈಂಟಿಫಿಕ್ ಆಗಿ ಪ್ರತಿ ತಿಂಗಳಲ್ಲಿ ಒಂದು ಅಮಾವಾಸ್ಯೆ ಏಕಾದಶಿ, ಅದಾದ್ಮೇಲೆ ಪೌರ್ಣಮಿ ಏಕಾದಶಿ, ತಿಂಗಳಿಗೆ 2 ಸಲ ಬರುತ್ತೆ. ಅದಕ್ಕೆ ಆ ಸಲ ಆದರೂ ಲಂಗಣಂ ಪರಮೌಷಧಂ. ಈ ಔಷಧಿ ನೀವು ಇಟ್ಕೊಂತೀರಾ, ನಂಬ್ಕೊಂತೀರಾ, ಜೀವನದಲ್ಲಿ ಆಚರಿಸ್ತೀವಿ ಅಂತ ಹೇಳ್ತಾ ಮತ್ತೆ ಮಾತಾಡಬೇಕು, ಕೆಲವ್ರಿಗೆ ಪಾಠ ಹೇಳಬೇಕು. ಕಾಯ್ತಾರಿ ಬಂದೆ.